ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ರೀಡ್ ಮಾಡ್ತಾ ಇರುವಂತದ್ದು ವೃಶ್ಚಿಕ ರಾಶಿಯವರ ಬರೋ ಅಂತ ಜುಲೈ ತಿಂಗಳು ಫಸ್ಟ್ ವೀಕ್ ಅವ್ರಿಗಾಗಿ ಏನೆಲ್ಲ ಕಾದಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅವರ ಒಂದು ಹೆಲ್ತ್ ಇರ್ಬೋದು, ಲವ್ ಲೈಫ್ ಮತ್ತೆ ಕರಿಯರ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ಯೂನಿವರ್ಸ್ ಇಂದ ಅವರು ಏನು ಯಾವ ಒಂದು ಎನರ್ಜಿಯನ್ನ ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಹಾಗೆ ಇದುವರೆಗೂ ನೀವು ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ, ಹೊಸದಾಗಿದ್ದೀರಾ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ಬಹುದು. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ತಾ ಇದ್ದೀರಾ, ಓಕೆ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸ್ಟೂಡೆಂಟ್ ಲೈಫ್ ಅಲ್ಲಿ ಇದ್ದೀರಾ, ಓಕೆ, ಅವರು ಕೂಡ ನೋಡ್ಬಹುದು. ಹಾಗೆ ತುಂಬಾ ಜನ ನನಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಅನ್ನ ಕೇಳ್ತಾ ಇದ್ದೀರಾ. ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ, ಒಂದ್ಸಾರಿ ಕನ್ಸಲ್ಟ್ ಮಾಡಿ. ಯಾವುದೇ ರೀತಿ ನಿಮ್ಗೆ ಕ್ವೆರಿ ಇದೆ, ನಿಮ್ಮ ಲೈಫ್ ಅಲ್ಲಿ ಮದ್ವೆ ಆಗ್ತಾ ಇಲ್ಲ, ಮದ್ವೆ ಯಾವಾಗ ಆಗತ್ತೆ, ಓಕೆ, ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ನಿಮ್ಮ ಹೆಲ್ತ್ ಯಾವ ರೀತಿ ಇರುತ್ತೆ, ಕರಿಯರ್ ಲೈಫ್ ಬಗ್ಗೆ ಕೇಳುವಂತದ್ದು, ಏನಾದ್ರೂ ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟಿ ನಿಮ್ಗಾಗಿ ಇದೆಯಾ ಅನ್ನುವಂಥದ್ದು. ಸೊ ಇದನ್ನೆಲ್ಲ ನೀವು ನನ್ನ ಜೊತೆಗೆ ಡಿಸ್ಕಸ್ ಮಾಡಬಹುದು, ಚೆಕ್ಔಟ್ ಮಾಡಬಹುದು. ಹಾಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆನೂ ನೀವು ನನ್ನ ಜೊತೆ ಕೇಳ್ಬಹುದು ಅಂತ ಹೇಳ್ಬಹುದು. ಸೊ ಹಾಗಿದ್ರೆ ಚೆಕ್ ಮಾಡೋಣ ಬರೋ ಅಂತ ದಿನಗಳು. ಇನ್ನು ಒಂದು, ನೀವು ನನ್ನ ಒಂದು ಇನ್ಸ್ಟಾ ಮತ್ತೆ ಫೇಸ್ಬುಕ್ ಐಡಿಗೆ ಕನೆಕ್ಟ್ ಆಗಿ ಡೈಲಿ ಬೇಸ್ ರೀಡಿಂಗ್ ಇರುತ್ತೆ, ಎನರ್ಜಿ ಚೆಕಿಂಗ್ ಇರುತ್ತೆ ಡೈಲಿ ಬೇಸ್ ಅಲ್ಲಿ. ಅಲ್ಲಿಂದನೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಸೊ ವೃಶ್ಚಿಕ ರಾಶಿ ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ಪ್ಲೀಸ್ ಗಾಡ್. ರೀಡಿಂಗ್ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು, ಹೇಗ್ ಅನಿಸ್ತು, ಖಂಡಿತ ಒಂದು ಮೆಸೇಜ್ ಮುಖಾಂತರ. ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಅನ್ನ ಕೊಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ವೃಶ್ಚಿಕ ರಾಶಿ ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ ಅನ್ನ ನಾನು ಚೆಕ್ ಮಾಡ್ತಾ ಇದ್ರೆ, ಸಾರಿ, ಏನಾಗ್ತಾ ಇದೆ, ಇದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ಸ್ವಲ್ಪ ನಿಮ್ಗೆ ಅಗ್ರೆಷನ್ ಅನ್ನುವಂಥದ್ದು, ಸಿಟ್ಟು ತುಂಬಾ ಬರ್ತಾ ಇತ್ತು. ಇನ್ನೊಬ್ರಿಗೆ ಕಾಲ್ ಎಳೆಯುವಂತ ಕೆಲಸ ಮಾಡ್ತಾ ಇದ್ರಿ, ಇದರಿಂದಾಗಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಹೆಸಿಟೇಷನ್ ಸ್ವಭಾವನೂ ಇದೆ ನಿಮ್ಗೆ, ಸ್ಟ್ರೆಸ್ ಇದೆ, ಇತ್ತು, ಆಕ್ಚುಲಿ ಸ್ಟ್ರೆಸ್ ಇತ್ತು. ಬಟ್ ಇವಾಗ್ಲೂ ನಿಮ್ಗೆ ಆಗ್ತಾ ಇರುವಂತದ್ದು ಮೆಂಟಲ್ ಸ್ಟ್ರೆಸ್ ತುಂಬಾ ಆಗ್ತಾ ಇದೆ. ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಮ್ಯಾಟರ್ ಇದೆ ಅದ್ರ ಬಗ್ಗೆ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜನರ ಜೊತೆಗೆ. ರಿಕವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ತುಂಬಾ ಇದೆ. ನೀವ್ ಏನು ಇಂಟರ್ನಲಿ ನೀವ್ ಏನಿದ್ದೀರಾ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಯೂನಿವರ್ಸ್ ಹೇಳ್ತಾ ಇರುವಂತದ್ದು ನಿಮ್ಗೆ ಏನಾಗ್ತಾ ಇದೆ, ಒಂದ್ ರೀತಿ ನೀವು ಐಸೋಲೇಷನ್ ಮೋಡ್ಗೆ ಹೋಗಿದ್ದೀರಾ ಅನ್ನುವಂಥದ್ದು. ಸ್ಟಕ್ ಆಗ್ಬಿಟ್ಟಿದ್ದೀರಾ, ಎಲ್ಲೋ ಒಂದ್ ಕಡೆ ತುಂಬಾ ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಹಾಗಾಗಿ ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ರೆಸ್ಟ್ ಮಾಡ್ಬೇಕು ಅನ್ನುವಂಥದ್ದು ನಿಮ್ ಮೈಂಡ್ ಅಲ್ಲಿ ಸೆಟ್ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ, ಐಸೋಲೇಷನ್ ಆಗಿರೋ ಕಾರಣ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಹಾಗಿದ್ರೆ ಬರುವಂತ ದಿನಗಳಲ್ಲಿ ಏನಿರುತ್ತೆ, ಇವಾಗ ಏನೋ ಓಕೆ ನಿಮ್ಗೆ ಪ್ರಾಬ್ಲಮ್ ನಡೀತಾ ಇದೆ, ಬಟ್ ಬರುವಂತ ದಿನಗಳಲ್ಲಿ ಇದರಿಂದ ನೀವು ಓವರ್ಕಮ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಯಾಕಂತಂದ್ರೆ ಲಿಟ್ರಲಿ ಇವಾಗ ನೀವು ಏನ್ ಮಾಡ್ತಾ ಇದ್ದೀರಾ, ರೆಸ್ಟ್ ಮೋಡಿಗೆ ಹೋಗ್ತಾ ಇದ್ದೀರಾ. ಹಾಗಾಗಿ ಬರುವಂತ ದಿನಗಳಲ್ಲಿ ಚೆನ್ನಾಗಿದೆ, ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿದೆ. ಒಂದು ಏನಂತಂದ್ರೆ ಐಸೋಲೇಷನ್ ಮೋಡಿಂದ ಹೊರಗಡೆ ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಲೈಫ್ ನ ಎಂಜಾಯ್ ಮಾಡುವಂತ ಒಂದು ಇದನ್ನ ತಗೊಂಡ್ ಬರ್ತೀರಾ, ನಿಮ್ಮ ಒಂದು ಆಸ್ಪೆಕ್ಟ್ ಅನ್ನ ತಗೊಂಡ್ ಬರ್ತೀರಾ ಅನ್ನುವಂಥದ್ದು ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ. ಮತ್ತೆ ಗೈಡೆನ್ಸ್ ಏನ್ ಬರ್ತಾ ಇದೆ, ಆ ರೀತಿ ಏನು ಇಲ್ಲ. ಸ್ವಲ್ಪ ಎಮೋಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಅಲ್ಲಿ ಎಮೋಷನ್ ವೈಸ್ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ಹೇಳ್ಬೇಕು ಅಂತಂದ್ರೆ, ನಿಮ್ಮ ಬ್ಯಾಲೆನ್ಸ್ ಎಲ್ಲಿ ಮಾಡ್ಬೇಕು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ ಮತ್ತೆ ನಿಮ್ಮ ಹಾರ್ಟ್, ಈ ಎರಡರ ನಡುವೆ ನೀವು ಬ್ಯಾಲೆನ್ಸ್ ಅನ್ನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ನೀಡ್ ಇತ್ತು ಅಂತಂದ್ರೆ ಯಾರಿಗಾದ್ರೂ ಕೌನ್ಸಿಲರ್ಗೆ ನೀವು ಭೇಟಿಯಾಗಿ ಕೌನ್ಸಿಲಿಂಗ್ ಅನ್ನ ತಗೋಬಹುದು. ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಇದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಅದನ್ನ ಮಾಡಬಹುದು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಇನ್ನು ನಿಮ್ಮ ಕರಿಯರ್ ಲೈಫ್ ಅನ್ನ ನೋಡೋಣ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ.
ಸೊ ಕರಿಯರ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇದ್ರೆ ಇದಕ್ಕಿಂತ ಮುಂಚೆ ತುಂಬಾ ವಿಚಾರ ಮಾಡಿದೀರಾ, ಯಾವುದೋ ಒಂದು ಪ್ಲಾನಿಂಗ್ಸ್ ಎಲ್ಲ ತುಂಬಾ ಮಾಡ್ಕೊಂಡಿದ್ದೀರಾ ನಿಮ್ಮ ಒಂದು ಕರಿಯರ್ ಅಲ್ಲಿ, ಗ್ರೋತ್ ಬಗ್ಗೆ ತುಂಬಾ ಪ್ಲಾನಿಂಗ್ಸ್ ಮಾಡ್ಕೊಳ್ತಾ ಇದ್ರಿ. ಬಟ್ ನಿಮ್ಗೆ ಸ್ಲೋ ಆಗಿ ರಿಸಲ್ಟ್ ಬರ್ತಾ ಇತ್ತು. ಬಟ್ ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಚೆನ್ನಾಗಿದೆ. ಕರಿಯರ್ ವೈಸ್, ಮನಿ ವೈಸ್, ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ. ರಿಕವರಿ ಆಗ್ತಾ ಇದೆ. ನಿಮ್ಗೆ ಏನು ಎಫರ್ಟ್ ಹಾಕಿದ್ದೀರಾ ಅಲ್ಲಿ ನಿಮ್ಗೆ ಅನಿಸ್ತಾ ಇತ್ತು ನೀವೇನ್ ಎಫರ್ಟ್ ಹಾಕಿದ್ರಿ ಅಲ್ಲಿ ನಿಮ್ಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ. ಬಟ್ ಇವಾಗ ನೀವೇನ್ ಎಫರ್ಟ್ ಹಾಕಿದ್ರಿ ಅದಕ್ಕೆ ನಿಮ್ಗೆ ರಿಸಲ್ಟ್ ಕೊಡ್ಲಿಕ್ಕೆ ಹೋಗ್ತಾ ಇದೆ. ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಇಂಪಾರ್ಟೆಂಟ್ ಏನಿದೆ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಇನ್ನೂ ಒಂದು ಚಾನ್ಸು ಕರಿಯರ್ ವೈಸ್ ಯೂನಿವರ್ಸ್ ಕೊಟ್ಟಿದೆ, ಅದನ್ನ ಲೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಅಂತ ಕೂಡ ಹೇಳ್ತಾ ಇದೆ. ಸೆಲ್ಫ್ ಡೌಟ್ ಮಾಡೋದನ್ನ ಕಡಿಮೆ ಮಾಡ್ಕೋಬೇಕು. ವೃಶ್ಚಿಕ ರಾಶಿಯವರು ಇಂಪಾರ್ಟೆಂಟ್ ಏನಂತಂದ್ರೆ ತಮ್ಮ ಮೇಲೆ ತಮ್ಗೆ ಆಗುತ್ತಾ ಮಾಡುತ್ತಾ ಈ ರೀತಿ ನೆಗೆಟಿವಿಟಿಯಿಂದ ಫಸ್ಟ್ ಆಫ್ ಆಲ್ ಅವರು ಹೊರಗಡೆ ಬರ್ಬೇಕು. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಏನ್ ಮಾಡ್ಬೇಕು ಹೋಗ್ಬೇಕು ಅಂತ ಇರುತ್ತೆ. ಸ್ವಲ್ಪ ದಿನ ತುಂಬಾ ಚೆನ್ನಾಗ್ ಮಾಡ್ತೀರಾ, ಎಲ್ಲ ಓಕೆ 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 ಅನ್ನೋ ಮಟ್ಟಕ್ ಮಾಡ್ತೀರಾ, ಸಡನ್ ಆಗಿ ನಿಮ್ಗೆ ಸ್ಟಾಪ್ ಆಗ್ಬಿಡತ್ತೆ. ಐಸೋಲೇಟ್, ಅದೇ ಮೊದ್ಲೇ ಹೇಳಿದ್ನಲ್ವಾ, ಐಸೋಲೇಟ್ ಕಾರ್ಡ್ ಬಂದಿತ್ತು. ಯಾಕೆ ಅಂತಂದ್ರೆ ನಿಮ್ಮನ್ನ ನೀವು ಆ ರೀತಿ ಮಾಡ್ಕೊಳ್ತೀರಾ, ಸೆಲ್ಫ್ ಡೌಟ್ ತುಂಬಾ ಮಾಡ್ಕೊಳ್ತೀರಾ. ಅದರಿಂದ ಏನ್ ಮಾಡ್ಬೇಕು, ಇವಾಗ ಕ್ಲಾರಿಟಿ ಕಡೆ ಬರುವಂತ ಒಂದು ಸಮಯ, ಪ್ಲಾನಿಂಗ್ಸ್ ಮಾಡುವಂತ ಸಮಯ. ಆಲ್ರೆಡಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಬಂದಿದೆ, ಇದನ್ನ ಕಳ್ಕೊಳ್ಳಿಕ್ ಹೋಗ್ಬಿಡಿ. ಅವೇರ್ನೆಸ್ ಅಲ್ಲಿರಿ. ಸೆಲ್ಫ್ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಅದೆಲ್ಲೋ ಒಂದ್ ಕಡೆ ಕಳ್ಕೊಳ್ತಾ ಇದ್ದೀರಾ. ನಿಮ್ಗೆ ಏನ್ ಫೆಲೇವರ್ ಬರ್ತಾ ಇದೆ ಅದರಿಂದ ಕಲಿಯುವಂತ ತುಂಬಾ ಇದೆ. ನೀವೇನ್ ಮಾಡ್ತಾ ಇದ್ದೀರಾ, ಫೆಲೇವರ್ ಆಗ್ತಾ ಇದೆಯಾ, ಓಕೆ ಸ್ಕಿಪ್ ಮಾಡೋಣ, ಬೇರೆ ಏನಾದ್ರೂ ಮಾಡೋಣ. ನೋ, ಆ ರೀತಿ ವರ್ಕ್ ಆಗೋದಿಲ್ಲ. ಸ್ಟೇಬಲ್ಡ್ ಆಗಿರ್ಬೇಕು, ಡಿಸಿಪ್ಲಿನ್ಡ್ ಆಗಿರ್ಬೇಕು, ಮತ್ತೆ ಕಾಂಟಿನ್ಯೂ ಆಗಿ ಏನು ಒಂದು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಕನ್ಸಿಸ್ಟೆನ್ಸಿ ತಗೊಂಡ್ ಬರುವಂತ ಅವಶ್ಯಕತೆ ಇದೆ. ಅದನ್ನ ನೀವು ಮಾಡ್ಕೊಂಡು ಹೋದ್ರೆ ತುಂಬಾ ಪೀಕ್ ಲೆವೆಲ್ ಅಲ್ಲಿ ನೀವು ಹೋಗುವಂತದ್ದು. ಅದಕ್ಕೆ ಯೂನಿವರ್ಸ್ ಹೇಳ್ತಾ ಇದೆ ಇದನ್ನೆಲ್ಲಾನು ನಿಮ್ಮ ಲೈಫ್ ಅಲ್ಲಿ ತಗೊಂಡ್ ಬರ್ಬೇಕು ಅಂತ ಹೇಳಿ. ಫ್ಯೂಚರ್ ಅಲ್ಲಿ ಏನಾಗ್ತಾ ಇದೆ, ಇವಾಗ ನಿಮ್ಗೆ ಪ್ರೆಸೆಂಟ್ ಸಿಚುವೇಶನ್ ನಾನು ನಿಮ್ಗೆ ಹೇಳಿದೆ ಈ ರೀತಿ ಇದೆ ಅಂತ ಹೇಳಿ. ಫ್ಯೂಚರ್ ಅಲ್ಲಿ ಏನಿದೆ ಹಾಗಿದ್ರೆ, ಫ್ಯೂಚರ್ ಅಲ್ಲಿನೂ ನೀವೇನ್ ಸ್ಟ್ರಗಲ್ ಮಾಡಿದೀರಾ, ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಟೆಬಿಲಿಟಿ ಬರ್ತಾ ಇದೆ, ಫೈನಾನ್ಸ್ ವೈಸ್ ನಿಮ್ಗೆ ಸ್ಟೆಬಿಲಿಟಿ ಬರ್ತಾ ಇದೆ. ಆದ್ರೆ ನೀವೇನ್ ಮಾಡ್ತೀರಾ, ಗಿವ್ ಅಪ್ ಮಾಡುವಂತ ಚಾನ್ಸಸ್ ಪೂರ ಇರುತ್ತೆ. ಹಾಗಾಗಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಇದನ್ನ ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ರಿಸಲ್ಟ್ ಇಷ್ಟೇ ಎಂಡ್ ಅಂತ ಅಲ್ಲ, ನೀವ್ ಅದನ್ನ ಆ ರೀತಿ ತಿಳ್ಕೊಳ್ತಾ ಇದ್ದೀರಾ. ಇಟ್ಸ್ ನಾಟ್ ಅ ಎಂಡ್. ಅದಕ್ಕೆ ಪಾಸಿಟಿವ್ ಆಗಿರ್ಬೇಕು. ಓಕೆ, ಬ್ಯಾಲೆನ್ಸ್ ತಗೊಂಡ್ ಬರ್ಬೇಕು. ಸಕ್ಸಸ್, ಅಂಬಿಷನ್ ಇಟ್ಕೊಳ್ಳಿ. ಏನ್ ನೀವು ಮಾಡ್ಬೇಕಂತ ಹೊಂಟಿದ್ದೀರಾ, ಎಕ್ಸ್ಕ್ಯೂಸ್ ಮೀ, ಓಕೆ, ಅಂಬಿಷನ್ ಅನ್ನ ಇಟ್ಕೊಳ್ಳಿ. ಏನ್ ಮಾಡ್ಬೇಕಂತ ಹೋಗ್ತಾ ಇದ್ದೀರಾ ಅಲ್ಲಿ. ಮತ್ತೆ ಡಿಟರ್ಮಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫೋಕಸ್ ಆಗಿರುವಂತದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೆಲ್ಫ್ ಕಂಟ್ರೋಲ್ ಆಗಿರುವಂತದ್ದು, ಸೆಲ್ಫ್ ಡಿಸಿಪ್ಲಿನ್ ಆಗಿರುವಂತದ್ದು. ನಾನು ಅದನ್ನೇ ಹೇಳಿದೆ ನಿಮ್ಗೆ. ಏನ್ ಮಾಡ್ತೀರಾ, ಸ್ವಲ್ಪ ದಿನ ತುಂಬಾ ಹುರುಪಿಂದ ಎಲ್ಲಾನು ಮಾಡ್ಕೊಂಡು ಹೋಗ್ತೀರಾ. ಇನ್ನೇನ್ ಸಕ್ಸಸ್ ನಿಮ್ಗೆ ಸಿಗುತ್ತೆ ಅನ್ನೋವಂತ ಟೈಮಲ್ಲಿ ನೀವೇನ್ ಮಾಡ್ತೀರಾ, ಫುಲ್ ಆನ್ ಡಿಸಪಾಯಿಂಟ್ ಆಗ್ಬಿಡ್ತೀರಾ. ಹಾಗಾಗಿ ಅದನ್ನ ನೀವು ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ನಿಮ್ಮ ವಿಲ್ ಪವರ್ ನಿಮ್ಗೆ ತುಂಬಾ ಸಪೋರ್ಟ್ ಮಾಡತ್ತೆ. ಯಾವಾಗ ಅಂತಂದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡಿದಾಗ. ಓಕೆ, ವಿಲ್ ಪವರ್ ನಿಮ್ಗೆ ಇದೆ, ಬಟ್ ನೀವು ಅದನ್ನ ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೋಬೇಕು. ಪಾಸಿಟಿವ್ ಅಫರ್ಮೇಶನ್ ಅನ್ನ ಕೊಡಿ, ಖಂಡಿತ ವರ್ಕೌಟ್ ಆಗತ್ತೆ. ಓಕೆ, ಹಾಗಿದ್ರೆ ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ಗೈಡೆನ್ಸ್ ಏನ್ ಕೊಡ್ತಾ ಇದೆ, ಬ್ಯಾಡ್ ಪ್ಲಾನಿಂಗ್ಸ್ ಏನ್ ಮಾಡ್ತಾ ಇದ್ದೀರಾ ಲೈಫ್ ಅಲ್ಲಿ ಕರಿಯರ್ ಬಗ್ಗೆ, ಅದನ್ನ ಸ್ಟಾಪ್ ಮಾಡ್ಬೇಕು. ಓವರ್ ಅನಲೈಸಿಂಗ್ ಮಾಡುವಂತದ್ದು, ಓ ಇದು ಮಾಡಿದ್ರೆ ಹೀಗಾಗತ್ತಾ ಹಾಗಾಗತ್ತಾ, ಇಷ್ಟು ರಿಸಲ್ಟ್ ಬರುತ್ತಾ, ಹಾಗ ಈ ರೀತಿ ಎಲ್ಲ ಓವರ್ ಅನಲೈಸಿಂಗ್ ಮಾಡೋದನ್ನ ಕಡಿಮೆ ಮಾಡ್ಕೋಬೇಕು. ತುಂಬಾ ಅನ್ಕೊಂತೀರಾ ಏನ್ ಮಾಡೇ ಬಿಡ್ಬೇಕು, ನಾಳೆ ಎದ್ದ ತಕ್ಷಣ ಈ ಕೆಲಸ ನಾನ್ ಮಾಡೇ ಬಿಡ್ಬೇಕು ಅಂತ ಏನ್ ಇರುತ್ತೆ ಮೈಂಡ್ ಅಲ್ಲಿ, ನೆಕ್ಸ್ಟ್ ಡೇಗೆ ಅದು ಏನಾಗುತ್ತೆ, ಆಕ್ಷನ್ ಮೋಡ್ಗೆ ಬರೋದೇ ಇಲ್ಲ. ಸೊ ಈ ಎಲ್ಲಾ ಏರಿಯಾ ಮೇಲೆ ನೀವು ವರ್ಕ್ ಮಾಡ್ಬೇಕು ಅಂತ ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇದೆ. ಓಕೆ, ಮತ್ತೆ ರಿಸ್ಕ್ ತಗೊಳ್ತಾ ಇದ್ದೀರಾ, ಬಟ್ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಹೇಳ್ಬೇಕು ಅಂದ್ರೆ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ.
ಏನೋ ತಂತಾನೆ ಆಗ್ತಾ ಇದೆ ಮುಗಿದೋಯ್ತು. ನಾನ್ ರಿಸ್ಕ್ ತಗೊಂಡು ಏನಾದ್ರೂ ಮಾಡ್ಬೇಕು, ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ಬೇಕು, ಏನಾದ್ರೂ ನನ್ನ ಒಂದು ಏಮ್ ಏನಿದೆ ಅದನ್ನ ರೀಚ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಮೈಂಡ್ ಸೆಟ್ ಏನಿದೆ ಅದನ್ನ ಬದ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಇಂಪಾರ್ಟೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ ವೃಶ್ಚಿಕ ರಾಶಿಯವ್ರಿಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗಿದ್ರೆ ರಿಲೇಶನ್ಶಿಪ್ ಯಾವ ರೀತಿ ಇದೆ? ನಿಮ್ಮ ಒಂದು ಕರಿಯರ್ ಅನ್ನ ನೋಡಿದ್ವಿ, ಅದರಲ್ಲಿ ಗೈಡೆನ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ಹಾಗಿದ್ರೆ ಇನ್ನು ರಿಲೇಶನ್ಶಿಪ್ ಯಾವ ರೀತಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಸೊ ರಿಲೇಶನ್ಶಿಪ್ ಅನ್ನ ನೋಡ್ತಾ ಇದ್ರೆ ಫ್ಯಾಷನೇಟ್ ಆಗಿದ್ದೀರಾ, ಕಮಿಟ್ಮೆಂಟ್ ಇಶ್ಯೂಸ್ ಏನು ನನಗೆ ಕಾಣ್ತಾ ಇಲ್ಲ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಐಸೋಲೇಟ್ ಆಗಿದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ನಿಮ್ಮ ಆರೋಗೆಂಟ್, ನಿಮ್ಮ ಒಂದು ಈಗೋ, ಇಂಪೇಷಂಟ್ನೆಸ್, ಲ್ಯಾಕ್ ಆಫ್ ಸೆಲ್ಫ್ ಕಂಟ್ರೋಲ್, ಇದು ಎಲ್ಲ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಪ್ರೆಸೆಂಟ್ ಸಿಚುವೇಶನ್ ಅದರಿಂದ ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ. ರಿಲೇಶನ್ಶಿಪ್ ವೈಸ್ ರೀಕನ್ಸಿಲೇಷನ್ ನಡೀತಾ ಇದೆ. ಓಕೆ, ರೀಕನ್ಸಿಲೇಷನ್ ನಡೀತಾ ಇದೆ. ಇದು ಚೆಕ್ ಮಾಡಿ. ಮೇ ಬಿ ಇದಕ್ಕಿಂತ ಮುಂಚೆ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ, ಪಾಸ್ಟ್ ಅಲ್ಲಿ ನಿಮ್ಮ ಒಂದು ಯಾರಾದ್ರೂ ನಿಮ್ಮ ಲವ್ ಅಂತ ಇದ್ರೆ ಅಲ್ಲಿ ನಿಮ್ಮ ರೀಕನ್ಸಿಲೇಷನ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಹಾಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ ನಿಮ್ಮ ಎಕ್ಸ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮೀಟ್ ಆಗ್ತೀರಾ ಅನ್ನೋವಂಥದ್ದು. ಓಕೆ, ಸಮ್ ಸರ್ಪ್ರೈಸ್ ಬರುವಂತದ್ದಿದೆ ನಿಮ್ಮ ಲೈಫ್ ಅಲ್ಲಿ, ಗಿಫ್ಟ್ ಬರುವಂತದ್ದು, ಪಾಸ್ಟ್ ಮೆಮರೀಸ್ ಇನ್ನೂ ಒಂದ್ಸಾರಿ ಏನಾಗ್ತಾ ಇದೆ, ರೀಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹ್ಯಾಪಿ ಮೂಮೆಂಟ್ ಅನ್ನ ಇವಾಗ ಆಕ್ಚುಲಿ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ಬೋದು. ಯಾರಾದ್ರೂ ಇದಾರೆ ಅಂತಂದ್ರೆ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಿಕ್ ಹೋಗ್ಬೇಡಿ. ಆ ರೀತಿ ಕಾರ್ಡ್ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ನೀವು ಎಲ್ಲೋ ಒಂದ್ ಕಡೆ ಪಾಸ್ಟ್ ಅಲ್ಲಿ ಸ್ಟಕ್ ಆಗಿದ್ದೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಅದರಿಂದ ಹೊರಗಡೆ ಬರಬೇಕು ಅಂತ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗಿದ್ರೆ ಫ್ಯೂಚರ್ ಅಲ್ಲಿ ಏನಾಗ್ಲಿಕ್ಕೆ ಹೋಗ್ತಾ ಇದೆ ರಿಲೇಶನ್ಶಿಪ್ ವೈಸ್ ಅಂತ ನೋಡಿದಾಗ, ಹ್ಯಾಪಿ ಒಂದು ರಿಲೇಶನ್ಶಿಪ್ ಅನ್ನ ಲೀಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಒಂದು ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ಸಪೋಸ್ ತಿಳ್ಕೊಳ್ಳಿ, ಯಾರಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಂತಂದ್ರೆ ಅವರು ಏನಾದ್ರೂ ಇನಿಷಿಯೇಟಿವ್ ತಗೊಳ್ಳುವಂತದ್ದು, ಮ್ಯಾರೇಜ್ ಲೈಫ್ ಇರ್ಬೋದು ಅಥವಾ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಂಥದ್ದು ಇರಬಹುದು. ಈ ರೀತಿ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ ಫ್ಯೂಚರ್ ಅಲ್ಲಿ. ಓಕೆ, ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ನಿಮ್ಮ ಪಾರ್ಟ್ನರ್ ಇಮ್ಮೆಚೂರ್ ಆಗಿರ್ತಾರೆ. ನೀವು ನಿಮ್ಮ ಮೆಚೂರಿಟಿ ಲೆವೆಲ್ ಅನ್ನ ತಗೊಂಡು ಹೋದ್ರು ನಿಮ್ಮ ಪಾರ್ಟ್ನರ್ ಸ್ವಲ್ಪ ಇಮ್ಮೆಚೂರ್ ಆಗಿರ್ತಾರೆ. ಇದು ಯಾರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅವರಿಗೆ, ಯಾರು ಆಲ್ರೆಡಿ ಕಪಲ್ಸ್ ಆಗಿದ್ದೀರಾ ಓಕೆ, ಅವ್ರಿಗೆ ಏನಂತಂದ್ರೆ ಮೇ ಬಿ ಗುಡ್ ನ್ಯೂಸ್ ಬರುವಂತ ಚಾನ್ಸಸ್ ತುಂಬಾ ನನಗೆ ಕಾಣ್ತಾ ಇದೆ. ಪ್ರೆಗ್ನೆನ್ಸಿ ವೈಸ್ ತುಂಬಾ ದಿನಗಳಿಂದ ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ, ಬೇಬಿ ಪ್ಲಾನ್ ಮಾಡ್ತಾ ಇದ್ರಿ ಅಂತಂದ್ರೆ ಇದು ಒಂದು ಒಳ್ಳೆ ಸಮಯ, ಒಳ್ಳೆ ಒಂದು ಗುಡ್ ನ್ಯೂಸ್ ನಿಮ್ಗೆ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಹ್ಯಾಪಿನೆಸ್ ಇದೆ, ಚೆನ್ನಾಗಿದೆ. ಪ್ರಾಬ್ಲಮ್ ಅಂತ ಏನು ನನ್ಗೆ ಅನಿಸ್ತಾ ಇಲ್ಲ. ಬರುವಂತ ದಿನಗಳಲ್ಲಿ ಏನ್ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅದರಿಂದ ಓವರ್ಕಮ್ ಮಾಡ್ಕೊಳ್ತೀರಾ, ಒಂದು ಹ್ಯಾಪಿ ಆಗಿರುವಂತ ರಿಲೇಶನ್ಶಿಪ್ ಅನ್ನ ಲೀಡ್ ಮಾಡ್ತೀರಾ ಅಂತ ಹೇಳ್ಬಹುದು. ಏನು ಅವಾಯ್ಡ್ ಮಾಡ್ಬೇಕು ಹಾಗಿದ್ರೆ? ಡಾಮಿನೇಟಿಂಗ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು. ರಿಜಿಡ್ನೆಸ್, ಗಟ್ಟಿತನ, ತುಂಬಾ ಗಟ್ಟಿಯಾಗಿ ಬಿಹೇವ್ ಮಾಡೋದು, ನಂದೇ ನಡಿಬೇಕು ಅನ್ನುವಂತ ಭಾವನೆ ಇಟ್ಕೊಳ್ಳೋದು, ನನ್ನನ್ ಕೇಳಿ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಟ್ಕೋಬಹುದು. ಇದು ಎಲ್ಲದ್ರಲಿಂದ ಹೊರಗಡೆ ಬರ್ಬೇಕು. ಕೆಲವೊಂದ್ಸಾರಿ ನಮ್ ರಿಲೇಶನ್ಶಿಪ್ ಅಲ್ಲಿ ಇಬ್ರು ಸಮವಾಗಿ ಇರ್ತೀರಾ ಅನ್ನೋಂತ ಭಾವನೆ ಇಟ್ಕೊಂಡಾಗ ಆ ರಿಲೇಶನ್ಶಿಪ್ ತುಂಬಾ ಪೀಕ್ ಲೆವೆಲ್ ಅಲ್ಲಿ ಹೋಗುತ್ತೆ. ಯಾವಾಗ ನಮ್ದಷ್ಟೇ ನಾವು ನನ್ನನ್ನೇ ಕೇಳಿ ಮಾಡ್ಬೇಕು ನಾನು ಅನ್ನುವಂಥದ್ದು ರಿಲೇಶನ್ಶಿಪ್ ಅಲ್ಲಿ ಯಾವಾಗ ಬರುತ್ತಲ್ವಾ, ನಾಟ್ ಓನ್ಲಿ ಇನ್ ರಿಲೇಶನ್ಶಿಪ್, ಎಲ್ಲ ಒಂದು ನೀವು ನಾನು ಅನ್ನುವಂಥದ್ದು ಯಾವುದೇ ಫೀಲ್ಡ್ ಅಲ್ಲಿ ಬಂದ್ರೂ ಕೂಡ ಅದು ನಿಮ್ಮ ಅಹಂಕಾರ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು ಅದನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ.
ಡಿಸಿಪ್ಲಿನ್ ಅನ್ನ ತಗೊಂಡ್ ಬನ್ನಿ. ಡಿಸಿಪ್ಲಿನ್ ಇಟ್ ಮೀನ್ಸ್ ನೋಡಿ, ಏನು ನೀವು ರೂಟೀನ್ ಮಾಡ್ತಾ ಇದ್ದೀರಾ ನಿಮ್ಮ ರಿಲೇಶನ್ಶಿಪ್ ವೈಸ್. ನಾನು ಹೇಳ್ಬೇಕಂತಂದ್ರೆ ಎಲ್ಲಾದ್ರೂ ಔಟಿಂಗ್ ಹೋಗುವಂತದ್ದು, ಒಂದು ಹ್ಯಾಪಿ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡುವಂತದ್ದು, ಟೈಮ್ ಸ್ಪೆಂಡ್ ಮಾಡುವಂತದ್ದು, ಸ್ವಲ್ಪ ಸಾಫ್ಟ್ನೆಸ್ ನಿಮ್ಮ ಒಂದು ಆ, ಮಾತಲ್ಲಿ ಆ ಸಾಫ್ಟ್ನೆಸ್ ಬರಬೇಕು ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಫೋಕಸ್ ಮಾಡಿ ಇದ್ರ ಬಗ್ಗೆ. ಇದನ್ನ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ, ಚೆನ್ನಾಗಿದೆ ರಿಲೇಶನ್ಶಿಪ್ ವೈಸ್ ಅಂತ ಹೇಳ್ಬಹುದು. ಸೊ ಈ ಒಂದು ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗಿತ್ತು ಅಂತಂದ್ರೆ ಖಂಡಿತ ನನ್ಗೊಂದು ಮೆಸೇಜ್ ಮುಖಾಂತರ ತಿಳಿಸಿ, ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಹಾಗೆ ಕನ್ಸಲ್ಟೇಷನ್ಸ್ ಬಗ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಒಂದ್ಸಾರಿ ಕನ್ಸಲ್ಟ್ ಮಾಡ್ಕೊಳ್ಳಿ, ಏನೇ ಡೌಟ್ ಇದ್ರೂ ಕೂಡ